ಜನಸಂಖ್ಯೆ ಆಧಾರದ ಮೇಲೆ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಭಾರತಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗೋಕೆ ಬಿಡಲ್ಲ ನಾನು ಅಂತ ಹೇಳಿ ಗೃಹ ಸಚಿವ ಅಮಿತ್ ಶಾ ಮಾತಾಡಿದ್ದಾರೆ. ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಉದ್ದೇಶದಿಂದ ಇದನ್ನು ಹೇಳಿದ್ದಾರೆ. ಅಮಿತ್ ಶಾ ಅವರ ಮಾತು ನಂಬಕ್ಕಾಗತ್ತಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಕ್ಷಿಣದ ರಾಜ್ಯಗಳಲ್ಲಿ ಗೊಂದಲ ಮೂಡಲಿ ಅಂತಾನೆ ಅಮಿತ್ ಶಾ ಅವರು ಮಾಡಿರ್ತಕ್ಕಂಥ ಕೆಲಸ ಇದು. ಅಮಿತ್ ಶಾ ಅವರ ಮಾತನ್ನು ಯಾವ್ದಾದ್ರು ನಂಬಕ್ಕಾಗತ್ತೇನ್ರಿ ಅಂಥೇಳಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಟ್ವೀಟ್ನ ಮೂಲಕ ಸ್ಟಾಲಿನ್ಗೆ ದನಿಗೂಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಸ್ಟಾಲಿನ್ ಇದೇ ಮಾತನ್ನು ಹೇಳಿದರು. ಇವರು ಜನಸಂಖ್ಯೆಯನ್ನೇ ಆಧಾರವಾಗಿ ಇಟ್ಕೊಂಡು ಲೋಕಸಭಾ ಕ್ಷೇತ್ರಗಳನ್ನು ಮತ್ತೆ ವಿಂಗಡಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಈ ಥರ ಆದರೆ ತಮಿಳುನಾಡಿಗೆ 8 ಲೋಕಸಭಾ ಕ್ಷೇತ್ರಗಳು ಲಾಸ್ ಆಗುತ್ತೆ ಅಂತ. ಇದು ಬರೀ ಸ್ಟಾಲಿನ್ ವಿಚಾರ ಆಗಬಾರ್ದು, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳ ವಿಚಾರ ಆಗಬೇಕು. ನಾವಂಥ ಒಂದು ಹೋರಾಟವನ್ನು ಮಾಡಬೇಕಾಗಿದೆ. ಈ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದವರೇ ತಮಿಳುನಾಡಿನ ಸಿಎಂ ಎಂ ಕೆ ಸ್ಟಾಲಿನ್ ಅವರು. ತಮಿಳುನಾಡಲ್ಲಿ ಸ್ಪಷ್ಟನೆ ಕೂಡ ಅಮಿತ್ ಶಾ ಕೊಟ್ಟಿದ್ದರು. ರಾಜ್ಯದ ವಾದ ಏನು ಅಂತ ಹೇಳಿದ್ರೆ, ಜನಸಂಖ್ಯೆ ಮೇಲೆ ಕ್ಷೇತ್ರವನ್ನು ಪುನರ್ವಿಂಗಡಣೆ ಮಾಡಿದ್ರೆ ಕರ್ನಾಟಕಕ್ಕೂ ಅನ್ಯಾಯವಾಗುತ್ತೆ. ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 26 ಕುಸಿಯುತ್ತೆ. ಅದು ಉತ್ತರ ಪ್ರದೇಶದಲ್ಲಿ ಸಂಸದರ ಸಂಖ್ಯೆ 80ರಿಂದ 91ಕ್ಕೆ ಹೋಗುತ್ತದು, ಅವ್ರಿಗದ ಲಾಭ. ಹಾಗೆಯೇ ಬಿಹಾರದ ಲೋಕಸಭಾ ಕ್ಷೇತ್ರಗಳಲ್ಲಿ 40ರಿಂದ 50 ಆಗುತ್ತದು. ಮಧ್ಯಪ್ರದೇಶದಲ್ಲಿ 29ರಿಂದ 33 ಆಗುತ್ತೆ. ಏನೇ ವಿಂಗಡಣೆ ಮಾಡೋದಿದ್ದರೂ 1971ರ ಜನಗಣತಿಯನ್ನು ಮಾನದಂಡವನ್ನಾಗಿಟ್ಟುಕೊಂಡು ಪುನರ್ವಿಂಗಡಣೆ ಮಾಡಬೇಕೇ ವಿನಃ ಇವತ್ತಿನ ಜನಸಂಖ್ಯೆ ನೋಡಿ ಮಾಡೋದಲ್ಲ. ಜನಸಂಖ್ಯೆ ನಿಯಂತ್ರಣ ಮಾಡಬೇಕು ಅಂದಾಗ ಕಡ್ಡಾಯವಾಗಿ ಕಟ್ಟುನಿಟ್ಟಾಗಿ ಫಾಲೋ ಮಾಡಿದ್ದೇನೆ ದಕ್ಷಿಣ ಭಾರತದ ರಾಜ್ಯಗಳು. ಉತ್ತರದವ್ರು ಫಾಲೋ ಮಾಡಲಿಲ್ಲ. ಫಾಲೋ ಮಾಡದಿರೋರಿಗೆ ಬಹುಮಾನ ಅಂತ ಇವ್ರು ಕೊಡ್ತಾ ಹೋದರೆ ನಮ್ಮ ಗತಿ ಏನು? ದಕ್ಷಿಣದ ರಾಜ್ಯಗಳಿಗೆ ಭಾರಿ ಅನ್ಯಾಯ ಆಗುತ್ತೆ. ಅಥವಾ ಅನುಪಾತಕ್ಕೆ ಅನುಗುಣವಾಗಿ ಕ್ಷೇತ್ರಗಳನ್ನ ಹೆಚ್ಚಳ ಮಾಡಬೇಕು. ದಕ್ಷಿಣದ ರಾಜ್ಯಗಳು ಯಶಸ್ವಿಯಾಗಿ ಜನಸಂಖ್ಯೆ ಕಂಟ್ರೋಲ್ ಮಾಡಿವೆ. ದಕ್ಷಿಣ ಭಾರತಕ್ಕೆ ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೆ ಬಿಡಬಾರ್ದು. ಈಗ ಆಲ್ರೆಡಿ ಪ್ರವಾಹದ ಪರಿಹಾರ ಬರಲಿ, ಬರದ ಪರಿಹಾರ ಬರಲಿ, ತೆರಿಗೆ ಹಂಚಿಕೆ ಬರಲಿ, GST ಬರಲಿ, ಎಲ್ಲ ಪರಿಹಾರಗಳಲ್ಲೂ ದಕ್ಷಿಣದ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ. ಜನಸಂಖ್ಯೆಯನ್ನು ಮಾನದಂಡವಾಗಿ ಇಟ್ಕೊಳ್ಳೋದು, ನಮಗೆ ಕಡಿಮೆ ಕೊಡೋದು. ಇಂತಹ ಅನ್ಯಾಯಗಳ ಬಗ್ಗೆ ದನಿ ಎತ್ತದಂತೆ ಮಾಡುವುದಕ್ಕೆ ಕೇಂದ್ರ ಹೊರಟಿದೆ. ಸಂಸತ್ನಲ್ಲಿ ದಕ್ಷಿಣದ ಧ್ವನಿ ಇನ್ನಷ್ಟು ಕ್ಷೀಣಿಸುವುದಕ್ಕೆ ಕೇಂದ್ರ ಸರ್ಕಾರದ ಸಂಚಿದೆ. ಅನ್ಯಾಯ ಆಗ್ತಾ ಇದ್ರೂ ಬಿಜೆಪಿ ಎಂಪಿಗಳು ಮಾತಾಡ್ತಾ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. வளர்ச்சி குறியீடுகள் தமிழ்நாடு இன்னைக்கு மிகப்பெரிய உரிமை போராட்டத்தை நடத்த வேண்டிய சூழ்நிலைக்கு தள்ளப்பட்டிருக்கு. ஆகவே வருகிற 5ஆம் தேதி அனைத்து கட்சி கூட்டத்தை ஏற்பாடு செஞ்சிருக்கிறோம். அதாவது தேர்தல் ஆணையத்தில் ரெஜிஸ்டர் ஆகிருக்கக்கூடிய 40 கட்சிகளை அழைக்க முடிவு செஞ்சு இன்றைக்கு நாங்கள் அவர்களுக்கெல்லாம் கடிதம் அனுப்ப போறோம். தொகுதி மறுசீரமைப்பு பேர்ல தென்னிந்தியாவுடைய தலைக்கு மேல ஒரு கத்திய தொங்கிக்கிட்டு இருக்கு. எல்லா வளர்ச்சி குறியீடுகள்லையும் முதன்மை மாநிலமாக இருக்கக்கூடிய தமிழ்நாடு கடுமையா பாதிக்கப்பட்டிருக்கு. ஒன்றிய அரசு दोनों तमिलनाडु जनता का ध्यान भटकाने के लिए कुछ मुद्दे खड़े कर रहे हैं. आज ही एक मीटिंग करने जा रहे हैं कि डिलिमिटेशन में हम साउथ को अन्याय नहीं होने देंगे. श्रीमान स्टालिन जी, मोदी सरकार ने लोकसभा में स्पष्ट किया है कि डिलिमिटेशन के बाद प्रोरेटा के हिसाब से दक्षिण के एक भी राज्य का एक भी सीट कम नहीं होगा. मैं फिर से एक बार कोयम्बटूर की ये पवित्र भूमि पर से दक्षिण के ನೋಡಪ್ಪ, ನಮ್ಮ ಪಾರ್ಟಿದು ವೆರಿ ಕ್ಲಿಯರ್ ಸ್ಟ್ಯಾಂಡ್. ವಿ ಆರ್ ಅಗೇನ್ಸ್ಟ್ ಒನ್ ನೇಷನ್ ಒನ್ ಎಲೆಕ್ಷನ್. ವಿ ಆರ್ ಫಾರ್ ವುಮನ್ ರಿಸರ್ವೇಷನ್. ವಿ ಆರ್ ಫಾರ್ ವುಮನ್ ರಿಸರ್ವೇಷನ್ ಇಟ್ಕೊಂಡಿದ್ದೀವಿ. ಸೋನಿಯಾ ಗಾಂಧಿ